ಚೆಟ್ಟಿಯಾರ್ ಬಂಗ್ಲಾ. ನಾನು ಸರ್ಕಲ್ ಇನ್ಸ್ಪೆಕ್ಟರ್. ಅದಕ್ಕೆ ಪ್ರೀತಿಯಿಂದ ಜನ ಕರೀತಾರೆ ಕುಮಾರ್, ಮಾಧವನ್ ಕುಮಾರ್. ನಾನು ಕಾರಕ್ಕುಡಿ ಅರಮುಗ ಪಳನಿಯಪ್ಪ ಚೆಟ್ಟಿಯಾರ್. ಯಾರು? ಕಾರಕ್ಕುಡಿ ಅರಮುಗ ಪಳನಿಯಪ್ಪ ಚೆಟ್ಟಿಯಾರ್. ಈ ವಯಸ್ಸಲ್ಲಿ ನಿಮ್ಗೆ ಇಷ್ಟೊಂದು ಆಡಂಬರ ಎಲ್ಲ ಬೇಕಿತ್ತ? ನಾನ್ ಚೆಟ್ಟಿಯಾರ್ ಅಂತಾನೆ ಕರಿತೀನಿ. ಯಾಕೆ ಇಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ ಒಳಗಡೆ ಹೋಗೋಣ. ಬನ್ನಿ. ಬನ್ನಿ. ಸೂಪರ್ ಆಗಿದೆ. ಬನ್ನಿ ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಕೂತ್ಕೊಳ್ಳಿ. ಒಳ್ಳೆ ಗೆಸ್ಟ್ ತರ ಬರ್ತಿದ್ದೀರಲ್ಲ. ಆಮ. ಅಕ್ಕ, ಒಳ್ಳೆ ಅಕ್ಕ. ನಿಜವಾಗ್ಲೂನಾ? ನಮ್ ಚೆಟ್ಟಿಯಾರ್ಗ್ ಸ್ವಂತ ವೈಫ್ ಬೇರೆ ಇದಾರಲ್ಲಪ್ಪ. ಅಕ್ಕ, ನಮ್ಗೆ 3 ಟೀ ಕೊಡಿ. ಹಾಗಿದ್ರೆ 1 ವಿತೌಟಾ? ನೀನೆ ತಾನೆ? ನಾನೆಲ್ಲ. ನೀನೇನೆ ಇರ್ಬೋದು. ನನ್ ಹತ್ರನೇ 15 ಲಕ್ಷ ಲಂಚ ತಗೊಂಡು ಈ ಯೂನಿಫಾರ್ಮ್ ನನ್ಗೆ ಹಾಕ್ಸಿದ್ ನೀನೆ ತಾನೆ? ಸರಿಯಾಗಿ ಹೇಳಿದ್ರಿ. ಈ ಕ್ಯಾಪ್ ಹಾಕೊಂಡಾಗಿಂದ ನಾನ್ ನಿನ್ನ ಹುಡುಕ್ತಾನೆ ಇದ್ದೀನಿ. ಅದ್ಯಾಕೆ? ನನ್ ಹತ್ರ ಲಂಚ ತಗೊಂಡಿರೋ ನಿನ್ನ ಒದ್ದು ಒಳಗ ಹಾಕೋದಿಕ್ಕೆ. ಅದಕ್ಕಿನ್ 3 ವರ್ಷ ಸಂಪಾದಿಸಿದ್ರ ಅಲ್ವಾ? ದೂರ ನಿಂತ್ಕೊಳ್ಳೋ. ಮಿಸ್ಟರ್ ಚೆಟ್ಟಿಯಾರ್, ನಾನೊಬ್ಬ ಪಬ್ಲಿಕ್ ಸರ್ವೆಂಟ್. ಜನಗಳಿಗೆ ಸೇವೆ ಮಾಡೋದಕ್ಕೋಸ್ಕರ ಈ ರಾಜ್ಯ ಎಲ್ಲ ಸುತ್ತುತ್ತಾ ಇದ್ದೀನಿ. ಬೆಂಗಳೂರಿಂದ ಮಂಗಳೂರಿಗೆ, ಮಂಗಳೂರಿಂದ ಮೈಸೂರಿಗೆ. ಇದೆಲ್ಲ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಲ್ಲ, ಇದೆಲ್ಲ ಒಂಥರ ರಿಕ್ವೆಸ್ಟ್ ಟ್ರಾನ್ಸ್ಫರ್. ಸರಿ ಹೇಳಿ, ನನ್ನಿಂದ ನಿಮ್ಗೆ ಏನ್ ಸಹಾಯ ಬೇಕಿತ್ತು? ತೆರಿಯನ್ ಚೆಟ್ಟಿಯಾರ್. ಆದ್ರೂ ಕೂಡ ಇದು ಒಂದು ಭಯಂಕರ ರಿಸ್ಕಿ ಕೇಸ್. ಆದ್ರಿಂದ ನಾನು ಸ್ಟೇಷನ್ ಅಲ್ಲಿ ಚಾರ್ಜ್ ತಗೊಳ್ದೆ ನೇರವಾಗಿ ಇಲ್ಲಿಗೆ ಬಂದೆ. ಸ್ಟೇಷನ್ ಬಂದಾಗ ಅಲ್ಲಿ ನಾನೇನಾದ್ರೂ ತಪ್ಪು ಮಾಡ್ಬಿಟ್ರೆ ಆಗ ನೀವು ನನ್ನನ್ನ ಕಾಪಾಡೋದಿಕ್ಕಾಗಲ್ವಲ್ಲ. ಅದ್ ಸರಿ, ನಾನ್ ಮಾಡ್ಬೇಕಾಗಿರೋ ಕೆಲ್ಸಕ್ಕೆ ಸಂಬಳ ಎಷ್ಟು ಅಂತ ನೀವು ಹೇಳಲೇ ಇಲ್ಲ. 1 lakh. ನಾನು ಹೇಳಿದ್ದು ಕನ್ಸಲ್ಟಿಂಗ್ ಫೀಸ್ ಅಲ್ಲ. ಓಕೆ, ಪ್ಲಸ್ 50,000. ಅದು ಹೋಗ್ ಬರೋ ಖರ್ಚಾಗುತ್ತೆ. ಅದ್ ಸರಿ, ನೀವ್ಯಾರು? ಮಗ. ನಿನ್ ಮಗನಾ? ಈ ತರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬೇಡಿ. ಅವ್ರು ತಿಂತಿನಂಗ್ ತೊಂಗು ಇದ್ದಂಗ. ಏನಯ್ಯ ಸ್ಪೆಲ್ಲಿಂಗ್ ಮಿಸ್ಟೇಕ್? ಓಕೆ, ಪವರ್ ಹೆಡ್ಗ ಟೈಲ್ಗ, ಐ ಮೀನ್ ತಂದೆಗೋ ಮಗನ್ಗೋ ಡಿಸಿಷನ್ ಪವರ್ ಇರೋದು ಆ ಚೆಟ್ಟಿಯಾರ್ಗಿದೆ. ಓಕೆ, ಹಾಗಿದ್ರೆ ದೊಡ್ಡವ್ರು ಮಾತಾಡ್ಬೇಕಾದ್ರೆ ಚಿಕ್ಕವರು ಆಚೆ ಇದ್ರೆ ಒಳ್ಳೇದು. ಚೆಟ್ಟಿಯಾರ, ಇದು ನನ್ ಕೆಲ್ಸ ಹೋಗೋಂತ ಕೇಸ್. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನ್ ಪೆನ್ಷನ್ ಬರೋದು ನಿಂತೋಗುತ್ತೆ. ಡಿಮ್ಯಾಂಡ್ ನಲ್ಲಿ ಬಾರ್ಗೇನ್ ಮಾಡೋಂತ ಮನುಷ್ಯ ನಾನಲ್ಲ. ನಾನು ಅದನ್ನೇ ಯೋಚಿಸ್ತಿದ್ದೀನಿ. ನೀವು ನನ್ನ ಬಾರ್ಗೇನ್ ಕೇಳಿದ್ರೆ ನಾನು ಕೂಡ ಹಾಗೆ ಕೇಳ್ತೀನಿ. ಅಷ್ಟು ಮಾತ್ರ ಅಲ್ಲ, ಬೇರೆ ಕಥೆನೂ ಕೂಡ ಇದೆ. ಅಕ್ಕ, ಥ್ಯಾಂಕ್ ಯು. ಇಲ್ಲಿ ನೋಡಿ ಚೆಟ್ಟಿಯಾರ್, ನಾನು ಈ ಕ್ಯಾಪ್ ಹಾಕೊಂಡಾಗಿಂದ 1 ಕಪ್ ಟೀನು ಕೂಡ ದುಡ್ಡು ಕೊಟ್ಟು ಕುಡ್ದಿಲ್ಲ. ಏನು ಬರೀ ಟೀ ಕುಡ್ಕೊಂಡೇ ಇರ್ಲಾ? ವಿಷಯ ಏನು ಅಂತ ಹೇಳ್ತೀರಾ ಹೇಗೆ? ಓಕೆ, ನೋ ಬಾರ್ಗೇನಿಂಗ್. 10 lakhs. ಎಕ್ಸಲೆಂಟ್. 50% ಅಡ್ವಾನ್ಸ್, ಬಾಕಿ ಕೆಲಸ ಆದ್ಮೇಲೆ. ಅಪ್ಪ என்ன சரக்கு தம்பி ஒண்ணு கேட்கட்டுமா? சரக்கு அங்க கோளுக்குள்ள மினிட்ல அங்க நிறைய பத்திரக்கார, போலீஸ்கார, டிவிக்காரெல்லாம் இருக்கு. பின்ன எப்படி அது நீங்க வெளியில? ಅದು ನನ್ನ ಬುದ್ಧಿವಂತಿಕೆ. ನನ್ ಕೈಗೆ ದುಡ್ಡು ಕೊಟ್ಟ ಮೇಲೆ ಲೀವ್ ಇಟ್ ಚೆಟ್ಟಿಯಾರ್. ಈ ವೆಪನ್ಸ್ ಎಲ್ಲ ನಿಮ್ಗೆ ಎಲ್ಲಿಂದ ಬಂತು? ಇವನ್ನ ಇಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತೀರಾ? ಅಥವಾ ಇಲ್ಲೇ ಯೂಸ್ ಮಾಡ್ತೀರಾ ಹೇಗೆ? ಅದ್ ಸರಿ, ನಾನು ಯಾಕೆ ಇದನ್ನೆಲ್ಲ ತಿಳ್ಕೋಬೇಕು? ಒಂದ್ ವೇಳೆ ಅವಶ್ಯಕತೆಯಿಂದ ನಾನು ಕೇಳಿದ್ರು ಚೆಟ್ಟಿಯಾರ್ ಇದಕ್ಕೆಲ್ಲ ತಕ್ಕ ಉತ್ತರನೇ ಕೊಡ್ತಾರೆ ಬಿಡಿ. ನೈಸ್ ಬ್ರೇಸ್ಲೆಟ್. ಥ್ಯಾಂಕ್ ಯು ಬ್ರದರ್. ಬರ್ತೀನಿ ಚೆಟ್ಟಿಯಾರ್. 1 ಲಕ್ಷದಲ್ಲಿ ಕೆಲ್ಸ ಆಗತ್ತೆ ನೀವ್ ಹೇಳಿದ್ರಿ ತಾನೆ. ಈಗೇನಾಯ್ತು? ಅವ್ನ್ ಯಾರು? ಸರ್ಕಲ್ ನೀವ್ ಹೇಳಿದ ದುಡ್ಗೆ ಅವ್ನ್ ಇನ್ನೊಂದ್ ಸರ್ಕಲ್ ಹಾಕಿ 10 ಲಕ್ಷ ಮಾಡಿ ತಗೊಂಡೋದ. ಅವ್ನ್ ನಿಜವಾಗ್ಲೂ ಗರುಡನೇ, ಗರುಡ.
ನೀವೆಲ್ಲ ಹೋದ್ಸಲ ಮಾಡಿರೋ ತರನೇ ಈ ಸಲನೂ ಮಾಡಬೇಡಿ. ಇವನ್ ಮಾಡಿರೋ ಎಲ್ಲ ತಪ್ಪನ್ನು ಒಪ್ಕೊಂಡಿದ್ದಾನೆ. ಸಮಾಧಾನದಿಂದ ಮಾತಾಡ್ತೀವಿ ಅಂದ್ರೆ ನಾನ್ ಬರ್ತೀನಿ. ನಮ್ಮ ಗೌರವಾನ್ವಿತ ಕಮಿಷನರ್ ಅವರು ನಿಮ್ಮೆಲ್ರಿಗೂ ಸುರಕ್ಷತೆ ಕೊಡ್ತೀನಿ ಅಂತ ನಮ್ಮ ಜೊತೆ ಬಂದಿದ್ದಾರೆ. ನೀವೆಲ್ಲ ದಯವಿಟ್ಟು ಸಹಾಯ ಮಾಡಬೇಕು. ಪ್ಲೀಸ್ ಗೇಟ್ ಓಪನ್ ಮಾಡಿ. ಓಪನ್ ಮಾಡಿ. ನಿನ್ ಮನೆ ಎಲ್ಲೋ? ಸ್ವಲ್ಪ ಮುಂದೋಗ್ಬೇಕು. ಸರ್ ನೀವು ಗಾಡಿ ಹತ್ಕೊಳ್ಳಿ, ನಾನು ಹೋಗಿ ನೋಡ್ತೀನಿ. ಮೇಕ್ ಇಟ್ ಫಾಸ್ಟ್. ಸರ್ ಇವನ್ನ ಜೀಪಲ್ಲಿ ಕೂರ್ಸಿ. ನಡಿಯೋ ನಡಿಯೋ, ಎಲ್ರು ದೂರ ಹೋಗಿ ದೂರ ಹೋಗಿ. ಗಾಡಿ ತೆಗಿ ಗಾಡಿ ತೆಗಿ. ಈ ಕಾರ್ ಡ್ರೈವರ್ ಎಲ್ಲಿ? ತೆಗಿಯೋ ಗಾಡಿನ. ಹೋಗೋ, ಕಾರ್ ತಗೊಂಡೋಗಿ ದೂರ ನಿಲ್ಸಕ್ ಹೇಳು. ದೂರ ಹೋಗಿ ದೂರ ಹೋಗಿ. ಏ ಕಾರಲ್ಲಿ ಏನ್ ಗೋಲ್ಡ್ ಇದೆಯಾ? ತಗೊಂಡೋಗಿ ಆಚೆ ನಿಲ್ಸಕ್ ಹೇಳೋ. ಹೋಗೋ ತಗೊಂಡೋಗಿ, ಬೇಗ ಬೇಗ ತಗ್ಸಿ. ಏನೋ ನಿನಗೆ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಬೇಗ ಇಲ್ಲಿಂದ ಹೊರಡೋ. ನಡಿಯೋ, ತೋರ್ಸೋ. ಇಲ್ಲಿದೆ. ಬೇಗ ಹುಡುಕಿ ಎಲ್ರು, ಬೇಗ ಹುಡುಕಿ ಹುಡುಕಿ, ಎಲ್ಲ ಕಡೆ ಹುಡುಕಿ. ಇಲ್ಲಿದ್ದ ಸಾಮಾನು ಕಾಣಿಸ್ತಾನೆ ಇಲ್ಲ. ಅವೆಲ್ಲ ಎಲ್ಲೋ ಹೋದ್ವು ಅಂತ. ಏನಾಯ್ತು? ಏನು ಸಿಗ್ಲಿಲ್ಲ ಸರ್. ಪ್ರೊಡ್ಯೂಸ್ ಹಿಮ್ ಇನ್ ದ ಕೋರ್ಟ್ ಇಮಿಡಿಯೇಟ್ಲಿ ಅಂಡ್ ಗೆಟ್ ಹಿಮ್ ರಿಮಾಂಡೆಡ್ ಫಾರ್ ದ ಫರ್ದರ್ ಎನ್ಕ್ವೈರಿ. ಸರ್ ಈ ಸಾರಿ ಇಂಗ್ಲಿಷ್ ಮೀಡಿಯಂ. ನೀವು ಹಾಗೆ ಇಬ್ರು ಇದು ಪೊಲೀಸಪ್ಪ. ದೇಶದ್ರೋಹಿ ಎಂದು ಪೊಲೀಸರು ಆರೋಪಿಸುತ್ತಿರುವ ಕೃಷ್ಣಗಿರಿಯ ಮಾಣಿಕ್ಯಂರವರ ಮಗ ಲೋಕನಾಥನನ್ನ ಅವನು ಆತಂಕವಾದಿಗಳ ಜೊತೆ ಸೇರಿದನೆ ಅನ್ನೋ ಕಾರಣಕ್ಕೋಸ್ಕರ ಆರೋಪಿಯನ್ನ ವಿಚಾರಣೆ ಮಾಡಿದ ಮೇಲೆ 1 ತಿಂಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಬೇಕೆಂದು ಕೋರ್ಟ್ ತೀರ್ಮಾನಿಸಲಾಗಿದೆ. ನ್ಯಾಯಾಲಯವೇ, 1 ವಾರದೊಳಗೆ ನಾನು ಎಷ್ಟೊಂದು ಫೇಮಸ್ ಆದೆ ಅಂತ ನನಗೆ ಗೊತ್ತಿಲ್ಲ. ಒಂದೇ ಒಂದು ತಪ್ಪು ಮಾಡಿದೆ. ಅದು ಸ್ವಲ್ಪ ಎಣ್ಣೆ ಕುಡ್ದೆ, ಅದು ರಾ ಕುಡ್ದೆ. ಆದ್ರೂ ಕರ್ತಾನೆ. ನೀನ್ ನನಗೆ ವೈನ್ ಬದಲಾಗಿ ಕೊಟ್ಟಿದ್ದು ಶಿಲ್ಬೇನೆ. ಪೊಲೀಸ್ ಅಣ್ಣಂದ್ರೆ ಬಂದು ಕರ್ಕೊಂಡೋಗಿ. ಕಷ್ಟ. ಎಲ್ಲ ಅಪರಾಧಗಳನ್ನು ಒಬ್ಬ ನಿರಪರಾಧಿ ತಲೆ ಕಟ್ಟಿದ್ದೀರಾ. ನೀವು ತುಂಬಾ ಅಪರಾಧಿಗಳನ್ನ ರಕ್ಷಣೆ ಮಾಡಿದ್ದೀರಲ್ಲ. ನೋಡು, ನಾನು ನಿಂತರನೆ ಮಾಡಿದಿದ್ರೆ ಈ ಸಸ್ಪೆಂಡ್ ಬದಲಾಗಿ ಪ್ರಮೋಷನ್ ಸಿಗ್ತಾ ಇತ್ತು. ಇನ್ಸ್ಪೆಕ್ಟರ್ ಮಾಧವನ್, ನ್ಯಾಯ ನೀತಿನ ಕಾಪಾಡಬೇಕಾದ ನೀವು ಈ ಕಾಕಿ ಬಟ್ಟೆ ಹಾಕೊಂಡು ಹೇಗೆ ಇದನ್ನೆಲ್ಲ ಮಾಡ್ತೀರಾ? ಸಸ್ಪೆಂಡ್ ಆಗಿರೋ ಒಬ್ಬ ಪೊಲೀಸನ ಫೀಲಿಂಗ್ ಅಂತ ತಿಳ್ಕೊಬೇಡಿ. ಒಂದ್ ವೇಳೆ ಈ ಕೆಲಸ ನನಗೆ ಹೋದ್ರೂ ಕೂಡ ನನಗಾಗಿ ನಮ್ಮಪ್ಪ ಮಾಡಿರೋ ಒಂದು ನೆಲೆ ನನಗಿದೆ. ಅಲ್ಲಿ ನಾನು ವ್ಯವಸಾಯ ಮಾಡ್ಕೊಂಡು ಬದುಕ್ತೀನಿ. ಇದೆಲ್ಲ ನಿನ್ನಂತವನಿಗೆ ಅರ್ಥ ಆಗೋದಿಲ್ಲ. ಹಾ, ಬರ್ತೀನಿ ರಾಘವಣ್ಣ. ಪಾಪ ರಾಜನ್ ಸಾರು ತುಂಬಾ ಒಳ್ಳೆ ಆಫೀಸರು. ನನ್ನ 33 ವರ್ಷ ಸರ್ವಿಸ್ ನಲ್ಲಿ ಇಂಥ ಒಳ್ಳೆ ಆಫೀಸರ್ನ ನಾನು ನೋಡೇ ಇಲ್ಲ. ನಿಮ್ಗೆ ಸಸ್ಪೆನ್ಷನ್ ಬೇಕಿದ್ರೆ ಅವ್ರ ಜೊತೆನೆ ಹೋಗಿ ಹೋಗಿ ವ್ಯವಸಾಯ ಮಾಡಿ. ಒಳ್ಳೆ ಮನುಷ್ಯ ಆದ್ರೆ ಪ್ರಯೋಜನ ಇಲ್ಲ. ಬದುಕೋದ್ ಕಲಿಬೇಕು. ಸಮಯ ಸಿಕ್ಕಾಗ ಹಣ ಮಾಡ್ಕೊಳ್ಳೋದ್ ಕಲಿಬೇಕು. ಸರ್, ಇಲ್ಲಿ ಎಲ್ರೂ ನನ್ನನ್ನ ರಾಘವ ಅಂತ ಕರೀತಾರೆ. ನನಗಿನ್ನು ಬರೀ 6 ತಿಂಗಳಷ್ಟೇ ಸರ್ವಿಸ್ ಇರೋದು. ಹೌದಾ? ಹೌದು. ಸಾರಿ, ನನಗೆ ಗೊತ್ತಿರ್ಲಿಲ್ಲ. ಅದು ಪರವಾಗಿಲ್ಲ. ಬಂಡಿ ಹತ್ತಯ್ಯ ಬಂದ್ಬಿಟ್ಟ. ಏನಪ್ಪ, ಮರ್ಯಾದೆನೇ ಇಲ್ವಲ್ಲ?